ಹಾಯ್ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜು ಶ್ರೀಧರ್. ಇವತ್ತು ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಬಂದಿದ್ದೀನಿ. ಹಾಗೆ ಇವತ್ತು ಏನು ಹೇಳ್ಬೋದಪ್ಪ ಅಂತಂದರೆ, ಕ್ಯಾನ್ಸರ್ನ ವಿರುದ್ಧ ಹೋರಾಡಿ ಆರೋಗ್ಯವನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ಪ್ರತಿ ವರ್ಷದಂತೆ ಫೆಬ್ರವರಿ 4ನೇ ತಾರೀಕು ವರ್ಲ್ಡ್ ಕ್ಯಾನ್ಸರ್ ಡೇಯನ್ನು ಆಚರಣೆ ಮಾಡಲಾಗುತ್ತೆ. ಸೊ ಇದರ ಪ್ರಯುಕ್ತವಾಗಿ ನಾವು ಕೂಡ ಇವತ್ತು ಕ್ಯಾನ್ಸರ್ನ ಕುರಿತಾದ ಹಲವಾರು ಮಾಹಿತಿಗಳನ್ನ ಇವತ್ತು ತಿಳಿಸೋದಕ್ಕೆ ಬಂದಿದ್ದೀವಿ. ಹಾಗಂತ ಕ್ಯಾನ್ಸರ್ ಏನು ತಡೆಗಟ್ಟಕ್ಕಾಗಲ್ಲ ಅಂತ ಏನಿಲ್ಲ. ಕ್ಯಾನ್ಸರ್ನ ತಡೆಗಟ್ಟುವಂತಹ ಅತ್ಯಾಧುನಿಕ ಟ್ರೀಟ್ಮೆಂಟ್ಗಳು ಈಗ ಇದೆ. ಸೊ ಅದೇ ರೀತಿಯಲ್ಲೇ ಕ್ಯಾನ್ಸರ್ ಅಂತ ಅಂದಾಗ ಭಯ ಪಡುವ ಅವಶ್ಯಕತೆ ಕೂಡ ಈಗ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಕ್ಯಾನ್ಸರ್ನ ಮುಂಚಿತವಾಗಿ ಹೇಗೆ ನಾವು ಕಂಡುಕೊಳ್ಬೋದು, ಕ್ಯಾನ್ಸರ್ ಲಕ್ಷಣಗಳು ಏನೇನಿರುತ್ತೆ, ಇದನ್ನೆಲ್ಲ ಕೂಡ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಪ್ಲ್ಯಾಟ್ಫಾರ್ಮ್ಗಳಿದೆ. ಸೊ ಹಾಗಾಗಿ ಈಗ ಕ್ಯಾನ್ಸರ್ನ ತಡೆಗಟ್ಟೋದು ತುಂಬಾ ಈಸಿಯಾಗಿದೆ. ಹಾಗೆ ಕ್ಯಾನ್ಸರ್ನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಕೂಡ ತುಂಬಾ ಈಸಿಯಾಗಿದೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ನ ಕುರಿತಂತೆ ಹಲವಾರು ಮಾಹಿತಿಗಳನ್ನ ನಾವು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ನ ಕುರಿತಂತೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ನ ರೇಡಿಯೇಷನ್ ಆಂಕಾಲಜಿಸ್ಟ್ ಆಗಿರುವಂತಹ ಸುದರ್ಶನ್ ಗುಪ್ತಾ ಅವರು. ಬನ್ನಿ ಹಾಗಿದ್ರೆ ಸರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ಜೊತೆಗೆ ಇವತ್ತು ಕ್ಯಾನ್ಸರ್ನ ಕುರಿತಾದ ಮಾಹಿತಿಗಳನ್ನ ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್ ಮೊದಲನೇದಾಗಿ ಈ ಒಂದು ವರ್ಲ್ಡ್ ಕ್ಯಾನ್ಸರ್ ಡೇಯನ್ನು ಯಾಕಾಗಿ ಆಚರಣೆ ಮಾಡ್ತಾರೆ ಹೇಳ್ಬೋದಾ ಸರ್? ಸೊ ವರ್ಲ್ಡ್ ಕ್ಯಾನ್ಸರ್ ಡೇ ಯೂಶ್ವಲಿ ಎವ್ರಿ ಇಯರ್ ಫೆಬ್ರವರಿ 4th ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ವರ್ಷದಿಂದ ಥೀಮ್ ಏನಂದರೆ ಯುನೈಟೆಡ್ ಬೈ ಯುನಿಕ್ ಅಂತ. ಏನಂದರೆ ಎವ್ರಿ ಪೇಷಂಟ್ ಈಸ್ ಇಂಪಾರ್ಟೆಂಟು. ಸೊ ಒಂದೊಂದು ಪೇಷಂಟ್ಗೂ ಒಂದೊಂದು ಸ್ಟೋರಿ ಇರುತ್ತೆ, ಒಂದೊಂದು ಟೈಪ್ ಆಫ್ ಕ್ಯಾನ್ಸರ್ ಇರುತ್ತೆ, ಅದು ಹೇಗೆ ಟ್ರೀಟ್ ಆಗಿದೆ, ಪರ್ಸನೈಸ್ಡ್ ಕೇರ್ ಹೇಗೆ ಕೊಟ್ಟಿದ್ದಾರೋ, ಅಪ್ಕಮ್ ಮಾಡಿ ಎಲ್ಲಿ ಮುಂದಕ್ಕೆ ಹೋಗಿದ್ದಾರೋ ಅದೆಲ್ಲ ನೋಡೋಕ್ಕೆ ಅದು ಇಂಪಾರ್ಟೆನ್ಸು ಎಲ್ಲರಿಗೂ ಹೇಳೋದಕ್ಕೂ ಎವ್ರಿ Feb 4th ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಡೇ ವಿ ವಿಲ್ ಸೆಲೆಬ್ರೇಟ್. ಓಕೆ ಸರ್, ಹಾಗಿದ್ರೆ ಈ ವರ್ಷದ ನಾವು ಥೀಮ್ನ ನೋಡ್ತೀವಿ ಅಂತಂದರೆ ಈ ವರ್ಷದ ಥೀಮ್ ಏನಾಗಿದೆ ಸರ್? ಈ ವರ್ಷದ ಥೀಮು ಯುನೈಟೆಡ್ ಬೈ ಯುನಿಕ್ ಅಂತೆ. ಎಲ್ಲ ಪೇಷಂಟ್ಸ್ಗೂ ಒಂದೊಂದು ಕತೆ ಇರುತ್ತೆ. ಸೊ ಒಂದೊಂದು ಕ್ಯಾನ್ಸರ್ ಇರುತ್ತೆ, ಅದು ಹೆಂಗೆ ಅವರು ಟ್ರೀಟ್ಮೆಂಟ್ ಆಗಿದೆ, ಅವರು ಅದು ಓವರ್ಕಮ್ ಮಾಡಿ ಎಲ್ಲಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. So every person should be respected, not just as a patient, as a family, their emotional support, mental status, social responsibilities, how they are leading normal life. ಈ ಥರ ಅದ ಸ್ಟೋರೀಸ್ ಎಲ್ಲ ಡಿಸ್ಕಸ್ ಮಾಡೋದಕ್ಕೂ ಆ್ಯಂಡ್ ನಾರ್ಮಲ್ ಇನ್ ಬೇರೆ ಪೇಷಂಟ್ಸ್ಗೆಲ್ಲ ಅವೇರ್ನೆಸ್ ಇನ್ಕ್ರೀಸ್ ಮಾಡೋದಕ್ಕೂ, ಸಾಮಾನ್ಯ ಜನಗಳಿಗೆಲ್ಲ ಅವೇರ್ನೆಸ್ ಮಾಡೋದಕ್ಕೂ ಸೊ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ನಮ್ಮ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಓಕೆ, ಸೊ ಹಾಗಾದರೆ ಸರ್ ಈಗ ನಾವು ಕ್ಯಾನ್ಸರ್ ಅಂತ ಬಂದಾಗ ಯಾವ ಏಜ್ ಗ್ರೂಪ್ನಿಂದ ಈ ಕ್ಯಾನ್ಸರ್ನ ನಾವು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆ? ಸೊ ಕ್ಯಾನ್ಸರ್ ಕ್ಯಾನ್ ಕಮ್ ಎಲ್ಲ ಏಜ್ಗೂ ಬರುತ್ತೆ. ಸೊ ಯೂಶ್ವಲಿ ದೇ ಡಿವೈಡೆಡ್ ಟು ಪೀಡಿಯಾಟ್ರಿಕ್ ಕ್ಯಾನ್ಸರ್ಸ್ ಆ್ಯಂಡ್ ಅಡಲ್ಟ್ ಕ್ಯಾನ್ಸರ್ಸ್. ಸೊ ಪೀಡಿಯಾಟ್ರಿಕ್ ಕ್ಯಾನ್ಸರ್ಸ್ ಅಂದರೆ ಬೈ 1 year ಮಕ್ಕಳಿಗೂ ಬರ್ಬೋದು ಆ್ಯಂಡ್ ಇಟ್ ಕ್ಯಾನ್ ಅಪ್ ಟು 18 years. ಸೊ ದೇ ಆರ್ ಆಲ್ ಕ್ಲಾಸಿಫೈಡ್ ಆಸ್ ಪೀಡಿಯಾಟ್ರಿಕ್ ಕ್ಯಾನ್ಸರ್ಸ್. ಸೊ 18 years ಆದಮೇಲೆ ಬರೋ ಕ್ಯಾನ್ಸರ್ಸ್ ಎಲ್ಲ ಅಡಲ್ಟ್ ಕ್ಯಾನ್ಸರ್ಸ್. ಸೊ ಅದು ಯೂಶ್ವಲಿ ಜನರಲ್ ಟರ್ಮ್ ಎಲ್ಲರೂ ಕ್ಯಾನ್ಸರ್ಸ್ ಅಂತಾರೆ. ಸೊ ಅದರಲ್ಲೂ ಕಾರ್ಸಿನೋಮಾ ಇರುತ್ತೆ, ಸಾರ್ಕೋಮಾ ಇರುತ್ತೆ, ಬ್ಲಡ್ ಕ್ಯಾನ್ಸರ್ಸ್ ಇರುತ್ತೆ, ಹೆಮಟೊಲಾಜಿಕಲ್ ಕ್ಯಾನ್ಸರ್ಸ್ ಅಂತಾರೆ. ಸೊ ಈ ಥರ ಬ್ರಾಡ್ಲಿ ಡಿವೈಡ್ ಮಾಡೋದಕ್ಕೂ ಪೀಡಿಯಾಟ್ರಿಕ್ ಕ್ಯಾನ್ಸರ್ಸ್ ಆ್ಯಂಡ್ ಅಡಲ್ಟ್ ಕ್ಯಾನ್ಸರ್ಸ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಸರ್ ಈಗ ಮಕ್ಕಳಲ್ಲೂ ಕೂಡ ಕ್ಯಾನ್ಸರ್ ಕಂಡು ಬರುತ್ತೆ ಅಂತ ಹೇಳಿದ್ರಿ. ಸೊ ಯಾವ ಕಾರಣದಿಂದ ಅದು ಕಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ ಸರ್? ಸೊ ಬ್ರಾಡ್ಲಿ ಹೇಳ್ಬೋದು ಅಂದರೆ ಅಡಲ್ಟ್ ಯೂಶ್ವಲಿ ಪೀಡಿಯಾಟ್ರಿಕ್ ಕ್ಯಾನ್ಸರ್ಸ್ ಅಂತ ಜೆನೆಟಿಕ್ ಕಾಸಸ್, ಮೋಸ್ಟ್ಲಿ ಜೆನೆಟಿಕ್ ಕಾಸಸ್ ಇರ್ಬೋದು. ಸೊ ಅಡಲ್ಟ್ ಕ್ಯಾನ್ಸರ್ಸ್ಗೆ ಏನಂದರೆ ಹ್ಯಾಬಿಟ್ಸ್, ಫುಡ್, ಸ್ಮೋಕಿಂಗು, ಆಲ್ಕೋಹಾಲು ಆ್ಯಂಡ್ ಡೈಟ್ರಿ ಚೇಂಜಸ್ಸು, ಸ್ವಲ್ಪ ಪರ್ಸಂಟೇಜು ಜೆನೆಟಿಕ್ ರೀಸನ್ಸ್ ಇರ್ಬೋದು, ಫುಡ್ ಹ್ಯಾಬಿಟ್ಸು ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ಸು, ಸ್ಟ್ರೆಸ್ಸು and diabetes, hypertension, they are not indirectly related to developing cancer. So ಇದೆಲ್ಲ ನಾನ್ ಕಂಟೇಜಿಯಸ್ ಡಿಸೀಸಸ್ ಥರ. ಸೊ ಇದು ಲೈಫ್ ಸ್ಟೈಲ್ ಚೇಂಜಸ್ ದಿಂದ ಇಂಡೈರೆಕ್ಟ್ಲಿ ದೇ ಡೆವಲಪ್ ಇಂಟು ಕ್ಯಾನ್ಸರ್. ಆ್ಯಂಡ್ ಕೆಲವೊಂದು ಕ್ಯಾನ್ಸರ್ಸು ಹಾರ್ಮೋನಲ್ ಡಿಪೆಂಡೆಂಟ್ ಆಗುತ್ತೆ, ಲೈಕ್ ಬ್ರೆಸ್ಟ್ ಕ್ಯಾನ್ಸರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಈ ಥರ ಹಾರ್ಮೋನ್ ಬಗ್ಗೆದಿಂದ ಬರುತ್ತೆ. ಕೆಲವೊಂದು ಕ್ಯಾನ್ಸರ್ಸ್ ಸರ್ವೈಕಲ್ ಕ್ಯಾನ್ಸರ್ ಅದು ವೈರಸ್ದಿಂದ ಬರುತ್ತೆ. ಆ್ಯಂಡ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್, ಕೆಲವೊಂದು ಕ್ಯಾನ್ಸರ್ಸು ವೈರಸ್ದಿಂದ ಬರುತ್ತೆ. ನ್ಯಾಸೋಫೆರಿಂಜಲ್ ಕ್ಯಾನ್ಸರ್ ಎಪ್ಸ್ಟೀನ್ ಬಾರ್ ವೈರಸ್ದಿಂದ ಬರುತ್ತೆ. ಆ್ಯಂಡ್ ಕೆಲವೊಂದು ಬ್ರೈನ್ ಟ್ಯೂಮರ್ಸು ಜೆನೆಟಿಕ್ ರೀಸನ್ಸು, ಕೆಲವೊಂದು ಮಕ್ಕಳಿಗೂ ಚಿಕ್ಕ ವಯಸ್ಸಲ್ಲಿ ರೇಡಿಯೇಷನ್ ಕೊಟ್ಟ ಮೇಲೆ ರೇಡಿಯೇಷನ್ ಇಂಡ್ಯೂಸಸ್ ಕಾರ್ಸಿನೋಮಾಸು ಬರೋದು ಚಾನ್ಸ್ ಇರುತ್ತೆ. ಏಡ್ಸ್ ಪೇಷಂಟ್ಸಲ್ಲಿ ಕ್ಯಾನ್ಸರ್ಸ್ ಬರೋದು ಚಾನ್ಸ್ ಇರುತ್ತೆ. ಸೊ ಈ ಥರ ಒಂದೇ ರೀಸನ್ ಅಂತ ಹೇಳ್ಬೇಕು ಕಷ್ಟ ಆಗುತ್ತೆ. ಸೊ ಬ್ರಾಡ್ಲಿ ಹೇಳೋದು ಈ ಥರ. ಸೊ ಒಂದೊಂದು ಸೈಟಲ್ಲಿ ಒಂದೊಂದು ಡಿಪೆಂಡ್ ಆಗುತ್ತೆ, ಹೆಂಗೆ ಎದಕ್ಕೆ
ಡಿಫ್ರೆಂಟ್ ರೀಸನ್ಸ್ ಇರುತ್ತೆ ಕ್ಯಾನ್ಸರ್ ಬರೋದು. ಓಕೆ. ಸೊ ಹಾಗಾದರೆ ಸರ್, ಈಗ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ಸೇ ಬೇರೆ ರೀತಿಯಲ್ಲಿ ಇರುತ್ತೆ, ಮತ್ತು ಅಡಲ್ಟಲ್ಲಿ ಬರುವಂತಹ ಕ್ಯಾನ್ಸರ್ಸೇ ಬೇರೆ ಇರುತ್ತೆ, ಮತ್ತು ವಯಸ್ಸು ಆಗ್ತಾನು ಕ್ಯಾನ್ಸರು ಬೇರೆ ಬೇರೆ ರೀತಿಯಲ್ಲಿ ಸೊ ಕಾಣಿಸ್ಕೊಳ್ಳುತ್ತೆ. ಅದು ಆಸ್ ಎಡ್ ಜೀರಿಯಾಟ್ರಿಕ್ ಕ್ಯಾನ್ಸರ್ಸ್ ಒಂದಿದೆ. ಯೂಶಲಿ 60 years ಮೇಲೆ ಬಂದು ಕ್ಯಾನ್ಸರ್ಸ್ ಎಲ್ಲ ಅಡಲ್ಟಲ್ಲಿ ಜೀರಿಯಾಟ್ರಿಕ್ ಕ್ಯಾನ್ಸರ್ಸ್ ಇರುತ್ತೆ. ಓಕೆ. ಸೊ ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಆಲ್ರೆಡಿ ಹೈಪರ್ಟೆನ್ಷನು, BP, ಇನ್ನೊಂದು ಹಾರ್ಟ್ ಡಿಸೀಸಸ್ ಇದು ಆಲ್ರೆಡಿ ಎಕ್ಸಿಸ್ಟೆನ್ಸ್ ಇದೆ. ಸೊ ಯೂಶಲಿ ಜೀರಿಯಾಟ್ರಿಕ್ ಕ್ಯಾನ್ಸರ್ಸ್ ಅಂದರೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸು, ಪ್ರೋಸ್ಟೇಟ್ ಕ್ಯಾನ್ಸರ್ಸು, GI ಮ್ಯಾಲಿಗ್ನೆನ್ಸೀಸು. ಸೊ ಈ ಥರ ಜಾಸ್ತಿ ಜೀರಿಯಾಟ್ರಿಕ್ ಪಾಪ್ಯುಲೇಷನಲ್ಲಿ ಬರುತ್ತೆ. ಅವರು ಟ್ರೀಟ್ಮೆಂಟು ಟಾಲರೇಟ್ ಮಾಡೋದು ಸ್ವಲ್ಪ ಕಂಪೇರ್ ಟು ಯಂಗರ್ ಅಡಲ್ಟ್ಸ್ ಸ್ವಲ್ಪ ಕಷ್ಟ ಇರುತ್ತೆ, ಬಿಕಾಸ್ ಆಫ್ ಅದರ್ ಕೋಮಾಬಿಲಿಟೀಸು ಆ್ಯಂಡ್ ಈ ಕ್ಯಾನ್ಸರ್ ಬಗ್ಗೆ ಅವ್ರು ಜಾಸ್ತಿ ಸೈಡ್ ಎಫೆಕ್ಟ್ಸು ಜಾಸ್ತಿ ಇರುತ್ತೆ. ಸೊ ಜೀರಿಯಾಟ್ರಿಕ್ ಪೇಷಂಟ್ಸ್ ಎಲ್ಲ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡ್ಕೋಬೋದು. ಇಟ್ಸ್ ಎ ಗುಡ್ ಸೇಫ್ ಆ್ಯಂಡ್ ಗುಡ್ ಆಪ್ಷನ್. ಓಕೆ. ಸೊ ಹಾಗಾದರೆ ಸರ್, ಈಗ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಗೊತ್ತಾಗಬೇಕು ಅಂತಂದರೆ ಸೊ ಏನೆಲ್ಲ ಸಿಮ್ಟಮ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡಬೇಕಾಗ್ತದೆ? ಸೊ ಬ್ರಾಡ್ಲಿ ಹೇಳೋದಕ್ಕಂದರೆ ಸ್ಟಾರ್ಟಿಂಗ್ ಫ್ರಮ್ ದ ಬ್ರೈನ್ ಟು ದ ಲೆಗ್ಸ್. ಸೊ ಈಚ್ ಸೈಡ್ ಡಿಪೆಂಡ್ಸ್ ಆನ್ ದ ಸಿಮ್ಟಮ್ ಡಿಪೆಂಡ್ಸ್ ಆನ್ ದ ಸೈಡ್. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಬ್ರೈನ್ ಕ್ಯಾನ್ಸರ್ಸ್ ಅಂದರೆ ಸೊ ಹೆಡ್ಏಕ್ ಫಾರ್ ಮೋರ್ ದ್ಯಾನ್ ಲಾಸ್ಟಿಂಗ್ ಫಾರ್ 2 weeks, ಅನ್ನೆಸೆಸರಿ ಬ್ಲರಿಂಗ್ ಆಫ್ ವಿಷನು, ಆದಮೇಲೆ ನೆಕ್ಸ್ಟ್ ವಾಮಿಟಿಂಗ್ಸು, ಬ್ಲಡ್ ವಾಮಿಟಿಂಗ್ಸ್ ಥರ ಇರುತ್ತೆ, ಅಂಡ್ ಸೋರ್ ಥ್ರೋಟ್ ಲಾಸ್ಟಿಂಗ್ ಫಾರ್ ಮೋರ್ ದೆನ್ 2 weeks, ಅನ್ಕಂಟ್ರೋಲ್ಡ್ ಫೀವರ್ಸು, ಬ್ರೀತಿಂಗ್ ಡಿಫಿಕಲ್ಟೀಸ್ ಲಾಸ್ಟಿಂಗ್ ನಾಟ್ ಸಬ್ಸೈಡಿಂಗ್ ಆಫ್ಟರ್ ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟು, ಆದಮೇಲೆ ಬ್ಲಡಿ ಸ್ಟೂಲ್ಸು, ಲಾಸ್ ಆಫ್ ವೆಯ್ಟ್ ಮೋರ್ ದೆನ್ 10% ಇನ್ 3 months. ಸೊ ಇದು ಬ್ರಾಡ್ಲಿ ಹೇಳ್ಬೋದು ಕಾಮನ್ ಸಿಮ್ಟಮ್ಸ್ ಆಫ್ ಆಲ್ ದ ಕ್ಯಾನ್ಸರ್ಸು. ಈ ಥರ ಈಚ್ ಸೈಟ್ ಅಗೇನ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಸಿಮ್ಟಮ್ಸ್ ಇನ್ ಡೆಪ್ತ್. ಸೊ ದಿಸ್ ಬ್ರಾಡ್ಲಿ ಇಫ್ ಎನಿಥಿಂಗ್ ಆಲ್ ದ ಸಿಮ್ಟಮ್ಸ್ ಲಾಸ್ಟಿಂಗ್ ಮೋರ್ ದೆನ್ 2 to 3 weeks ಅವರು ಡಾಕ್ಟರ್ ನೋಡೋದು ಒಳ್ಳೆಯದಾಗುತ್ತೆ. ಕ್ಯಾನ್ಸರ್ನು ವಿ ಕ್ಯಾನ್ ಡಿಟೆಕ್ಟ್ ಅಟ್ ಅರ್ಲಿ ಸ್ಟೇಜ್ ಅಂತ. ಹಾಗೆ ಸರ್, ಈಗ ನೋಡೋದಾದರೆ ನಮ್ಮ ಇಂಡಿಯಾದಲ್ಲಾಗಿರ್ಬೋದು ಅಥವಾ ವರ್ಲ್ಡ್ ವೈಡ್ ಆಗಿರ್ಬೋದು, ಈ ಕ್ಯಾನ್ಸರ್ನ ಬರ್ಡನ್ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಸರ್? ಸೊ ಕ್ಯಾನ್ಸರ್ ಬರ್ಡನ್ ದ ಗ್ಲೋಬಲ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಅಂದರೆ ಆ್ಯಸ್ ಫರ್ ಗ್ಲೋಬೋಕಾನ್ ಅಂತ ಹೇಳ್ಬೋದು. ಗ್ಲೋಬೋಕಾನ್ದಿಂದ 2022 ಹತ್ರ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಸೊ ಅಕಾರ್ಡಿಂಗ್ ಟು ದಟ್ ನ್ಯೂ ಕೇಸಸ್ ಡಿಟೆಕ್ಟೆಡ್ ಹೆಂಗೆ ಅಂದರೆ ಆಲ್ಮೋಸ್ಟ್ 2 crores ಆಲ್ ಕ್ಯಾನ್ಸರ್ಸ್ ಅಂದರೆ ವರ್ಲ್ಡ್ ವೈಡ್ 1 year ಆಲ್ಮೋಸ್ಟ್ 2 crores ನ್ಯೂ ಕ್ಯಾನ್ಸರ್ಸ್ ಆರ್ ಡಿಟೆಕ್ಟಿಂಗ್. ಇಫ್ ಈ ಇಂಡಿಯಾలో ಕಂಪೇರ್ ಮಾಡಿದ್ರೆ ಅಂದರೆ ಇಂಡಿಯಾ ಆಲ್ಮೋಸ್ಟ್ 14 lakhs ಕ್ಯಾನ್ಸರ್ಸ್ ಇನ್ ಎ ಇಯರ್ ಆರ್ ಗೆಟಿಂಗ್ ಡಿಟೆಕ್ಟೆಡ್ ಆಫ್ ಆಲ್ ಸೈಟ್ಸ್ ಆ್ಯಂಡ್ ಆಲ್ ಕ್ಯಾನ್ಸರ್ಸ್ ಆ್ಯಂಡ್ ಆಲ್ ಟೈಪ್ಸ್. ಓಕೆ. ಸೊ ಹಾಗಾದರೆ ಸರ್, ಇಷ್ಟೊಂದು ಮಟ್ಟಕ್ಕೆ ಕ್ಯಾನ್ಸರ್ ಈಗ ಹೋಗ್ತಾ ಇದೆ ಅಂತಂದರೆ ರೀಸೆಂಟ್ ಡೇಸಲ್ಲಿ ಹೆಚ್ಚು ಕ್ಯಾನ್ಸರ್ ಆಗ್ತಾ ಇರೋದು. ಸೊ ಇದಕ್ಕೆ ರೀಸನ್ ಏನಿದೆ ಅದ್ರ ಬಗ್ಗೆ ಹೇಳ್ಬೋದಾ? ಸೊ ಗುಡ್ ಕ್ವಶನ್. ಈಗ ಕ್ಯಾನ್ಸರ್ಸ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಪ್ರೊಜೆಕ್ಟೆಡ್ ಬೈ 2045 ಆಲ್ಮೋಸ್ಟ್ 50 million ಕ್ಯಾನ್ಸರ್ಸ್ ವಿಲ್ ಬಿ ಗೆಟಿಂಗ್ ಇನ್ಕ್ರೀಸ್ಡ್ ಆ್ಯಂಡ್ ಆ್ಯಡಿಂಗ್ ಟು ದ ಪಾಪ್ಯುಲೇಷನ್ ಆ್ಯಂಡ್ ಮೋರ್ಟಾಲಿಟಿನೂ ಅಷ್ಟೇ ಜಾಸ್ತಿ ಆಗುತ್ತೆ. ಸೊ ಈಗ ಯಾಕೆ ಈಗ ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ ಮೇನ್ಲಿ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಚೇಂಜಸ್, ಡೈಟ್ರಿ ಹ್ಯಾಬಿಟ್ಸ್ ಆ್ಯಂಡ್ ಸ್ಟ್ರೆಸ್. ಸೊ ಫುಡ್ ಹ್ಯಾಬಿಟ್ಸ್ ಎಲ್ಲ ಸ್ವಲ್ಪ ಔಟ್ಸೈಡ್ ಫುಡ್, ಫಾಸ್ಟ್ ಫುಡ್ ಈ ಥರದ್ದು ಒಂದು. ಆ್ಯಂಡ್ ಸಮ್ ಕ್ಯಾನ್ಸರ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ವ್ಯಾಕ್ಸಿನ್ಸ್ ಆ್ಯಂಡ್ ಸಮ್ ಆರ್ ಜೆನೆಟಿಕ್ ರೀಸನ್ಸ್. ಸೊ ಇದೆಲ್ಲ ಡಿಟೆಕ್ಷನು ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ ಕಂಪೇರ್ಡ್ ಟು ಅರ್ಲಿಯರ್ ಡೇಸು. ಈಗ ಅಲ್ಲಿ ಡಿಟೆಕ್ಷನ್ ಆಗ್ತಾಯಿದೆ ಬಿಕಾಸ್ ಆಫ್ ಇನ್ಕ್ರೀಸ್ಡ್ ಅವೇರ್ನೆಸ್ಸು. ಒಂದು ಸೈಡಿಂದ ಲೈಫ್ ಸ್ಟೈಲ್ ಚೇಂಜಸ್ ಜಾಸ್ತಿ ಚೇಂಜ್ ಆಗ್ತಾಯಿದೆ, ಇನ್ನೊಂದು ಸೈಡು ಲೆಸ್ ದ್ಯಾನ್ ದ ಲೈಫ್ ಸ್ಟೈಲ್ ಚೇಂಜಸ್ಸು ಇದು ಡಿಟೆಕ್ಷನ್ ರೇಟ್ಸ್ ಆರ್ ವೆರಿ ಲೆಸ್. ಸೊ ಡಿಟೆಕ್ಷನ್ ರೇಟ್ಸ್ ಜಾಸ್ತಿ ಇಂಪ್ರೂವ್ ಮಾಡಿದ್ರೆ ಅಂದರೆ ವಿ ಕ್ಯಾನ್ ಡಿಟೆಕ್ಟ್ ಮೋರ್ ಕ್ಯಾನ್ಸರ್ಸ್ ಆ್ಯಂಡ್ ಕ್ಯಾನ್ ಬಿ ಟ್ರೀಟೆಡ್ ಅಟ್ ಅರ್ಲಿ ಸ್ಟೇಜ್. ಅದು ಒಂದು ಅಡ್ವಾಂಟೇಜ್ ಇರುತ್ತೆ. ಓಕೆ ಸರ್, ಹಾಗಿದ್ರೆ ಈಗ ಕ್ಯಾನ್ಸರ್ ಬರೋದಕ್ಕೆ ಆಗಲೇ ಒಂದಷ್ಟು ಕಾರಣಗಳನ್ನ ಕೂಡ ನೀವು ಹೇಳಿದ್ರಿ. ಸೊ ಹಾಗೆ ಈಗ ಕ್ಯಾನ್ಸರ್ ಪೇಷಂಟ್ಗಳು ಅವರಾಗಿನೇ ಹೇಗೆ ಅದನ್ನು ಐಡೆಂಟಿಫೈ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಇನ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ನಮ್ಮ ಕಣ್ಣಕ್ಕೆ ಗೊತ್ತಾಗುತ್ತೆ. ಸೊ ಟಂಗಲ್ಲಿ ಏನಾದರೂ ದೊಡ್ಡ ಲೀಷನ್ ಇದೆ, ಅದೇನೂ ಒಣೆ ಆಗ್ತಾ ಇಲ್ಲ, ಆರ್ ಹಾಗೆ ಇದೆ, ಇನ್ನೂ ದೊಡ್ಡದಾಗ್ತಾಯಿದೆ, ನೋವಿದೆ, ಬ್ಲೀಡಿಂಗ್ ಏನಾದರೂ ಬರ್ತಾ ಇದೆ, ಆ ಥರ ಸಿಮ್ಟಮ್ಸು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಎಲ್ಲ ಗೊತ್ತಾಗುತ್ತೆ. ನುಂಗೋಕ್ಕಾಗ್ತಾ ಇಲ್ಲ, ಸ್ವೆಲ್ಲಿಂಗ್ ಥರ ಗೊತ್ತಾಗ್ತಾ ಇದೆ, ಸ್ವಲ್ಪ ಊತ ಬಂದಿದೆ, ವೆಯ್ಟ್ ಲಾಸ್ ಏನಾದರೂ ಆಗಿದೆ, ವಾಮಿಟಿಂಗ್ಸ್, ಹೆಡೇಕ್ ಈ ಥರ ಏನಿದೆ ಅಂದರೆ ಈ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಸಿಮ್ಟಮ್ಸ್ ಈ ಥರ ಇದೆ. ಈಗ ಬ್ರೆತ್ಲೆಸ್ನೆಸ್ಸು, ಜಾಸ್ತಿ ಉಸಿರಾಡೋಕ್ಕಾಗ್ತಾ ಇಲ್ಲ, ಆ ಥರ ಫೀವರು, ವೆಯ್ಟ್ ಲಾಸು ಈ ಥರ ಜೊತೆಗೆ ಸಿಮ್ಟಮ್ಸ್ ಎಲ್ಲ ಆ್ಯಡ್ ಮಾಡಿದರೆ ಸಮ್ ಲಂಗ್ ಕ್ಯಾನ್ಸರ್ಸ್ ಆ ಥರ ಹೇಳ್ಬೋದು.
ಆ್ಯಂಡ್ ಫುಡ್ ಪ್ರಾಬ್ಲಮ್ಸ್ ಅಂದರೆ ತಿಂಡಿ ಹೋಗ್ತಾ ಇಲ್ಲ, ವಾಪಸ್ ಬರ್ತಾ ಇದೆ, ಫುಡ್ ಪಾರ್ಟಿಕಲ್ಸ್ ಜೊತೆಗೆ ವಾಪಸ್ ಬರ್ತಾ ಇದೆ, ವೆಯ್ಟ್ ಲಾಸ್ ಆಗಿದೆ, ಬ್ಲೀಡಿಂಗ್ ಏನಾದರೂ ಇದೆ, ಮೇಲ್ಗಡೆಯಿಂದ ವಾಮಿಟಿಂಗ್ಲಿಂದ ಸ್ಟೂಲ್ಸ್ ಇದೆ, ಬ್ಲ್ಯಾಕ್ ಕಲರ್ ಸ್ಟೂಲ್ಸ್ ಆ ಥರ ಏನಾದೆ ಅಂದರೆ ಅಲ್ಲಿ GI ಸಿಮ್ಟಮ್ಸ್ ಎಲ್ಲ ಹೇಳ್ಬೋದು. ಅಗೇನ್ ಯೂರಿನರಿ ಪ್ರಾಬ್ಲಮ್ಸು ಏನಾದರೂ ಅಲ್ಲಿಂದ ಯೂರಿನಲ್ಲಿ ಏನಾದರೂ ಬ್ಲೀಡಿಂಗು, ಸರ್ವೈಕಲ್ ಕ್ಯಾನ್ಸರ್ ಎಂದರೆ ಬ್ಲಡ್ ಏನಾದರೂ ಬರ್ತಾ ಇದೆ ಅಂದರೆ ಲಾಸ್ ಆಫ್ ವೆಯ್ಟ್ ಅಗೇನ್ ಆ ಥರದ್ದು ಪೆಲ್ವಿಕ್ ಮ್ಯಾಲಿಗ್ನೆನ್ಸಿಸ್ ಅಂತ ಚೆಕ್ ಮಾಡೋಕ್ಕೂ ಆಪ್ಷನ್ಸ್ ಇರುತ್ತೆ. ಸೊ ಹಾಗಾದರೆ ಸರ್ ಈ ರೀತಿಯಲ್ಲೆಲ್ಲ ಸಿಮ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ, ಹಾಗಾದರೆ ಯಾವ ರೀತಿ ಇದರಲ್ಲಿ ಪ್ರಿವೆಂಟ್ ಮಾಡ್ಬೋದು ಸರ್? ಸೊ ಆಲ್ವೇಸ್ ಸೆಡ್ ಎವ್ರಿಬಡಿ ಎಲ್ಲರಿಗೂ ಗೊತ್ತು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಒಂದೊಂದು ಇನ್ ದ ಕ್ಯಾನ್ಸರ್ಸ್ ಆಫ್ ಆಲ್ ದ ಟೈಪ್ಸ್, ಕೆಲವೊಂದು ಕ್ಯಾನ್ಸರ್ಸ್ಗೂ ಎಲ್ಲಿ ಪ್ರಿವೆನ್ಷನ್ ಸ್ಕ್ರೀನಿಂಗ್ ಮಾಡಿ ಫಸ್ಟ್ ಎರ್ಲಿ ಸ್ಟೇಜಲ್ಲಿ ಪಿಕಪ್ ಮಾಡಿ ಅದು ಕ್ಯೂರ್ ಮಾಡ್ಬೋದು. ಆ ಥರ ಯಾವ ಥರ ಕ್ಯಾನ್ಸರ್ಸ್ ಇದೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ಬೋದು. ಈಗ ಮ್ಯಾಮೋಗ್ರಫಿ ಇದೆ, 45 ಇಯರ್ಸ್ ಮೇಲೆ ವುಮೆನ್ಗೆಲ್ಲ ಸ್ಕ್ರೀನ್ ಮಾಡಿಕೊಂಡು ಅಲ್ಲೆಲ್ಲ ಲೀಜನ್ ಇದೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಪಿಕಪ್ ಎರ್ಲಿ ಸ್ಟೇಜಲ್ಲೇ ಪಿಕಪ್ ಮಾಡ್ಬೋದು. ಆ್ಯಂಡ್ ಈಗ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅವರೇ ಮನೆಯಲ್ಲೇ ಮಾಡ್ಬೋದು. ಆ್ಯಂಡ್ ಈಗ ಹೊಸಗ ಬಂದಿದೆ ಈ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ 18 ಇಯರ್ಸ್ದಿಂದ ಕ್ಯಾನ್ಸರ್ ಡಿಟೆಕ್ಷನ್ ಸ್ಕ್ರೀನಿಂಗ್ ಮಾಡ್ಬೋದು. ಅದು ಒಂದು ಥರ್ಮೋಲೈಟಿಕ್ಸ್ ಥರ್ಮಲ್ ಸ್ಕ್ಯಾನ್ ಅಂತ. ಸೊ ಇದು ರೇಡಿಯೇಷನ್ ಏನು ಎಕ್ಸ್ಪೋಜರ್ ಏನೂ ಅವಶ್ಯಕತೆ ಇಲ್ಲ, ಆಗಲ್ಲ. ಸೊ ಅದು ಒಂದು ಮಾಡ್ಬೋದು. ದೆನ್ ಕೊಲೋರೆಕ್ಟಲ್ ಕ್ಯಾನ್ಸರ್ಸ್ ಎಂಡೋಸ್ಕೋಪಿ ಮಾಡಿಕೊಂಡು ಅದು ಕೊಲೋರೆಕ್ಟಲ್ ಕ್ಯಾನ್ಸರ್ಸ್ ಡಿಟೆಕ್ಷನ್ ಮಾಡ್ಬೋದು. ಲೋಡೋ CT ದಿಂದ ಲಂಗ್ ಕ್ಯಾನ್ಸರ್ ಡಿಟೆಕ್ಟ್ ಮಾಡ್ಬೋದು. ಓರಲ್ ಎಕ್ಸಾಮಿನೇಷನು ಅದರಿಂದ ಇನ್ಸ್ಪೆಕ್ಷನ್ ಮಾಡುತ್ತಂದರೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಸ್ವಲ್ಪ ಗೊತ್ತಾಗುತ್ತೆ. ಆ್ಯಂಡ್ HPV ಆರ್ ಪ್ಯಾಪ್ಸ್ಮಿಯರ್ದಿಂದ ಸರ್ವೈಕಲ್ ಕ್ಯಾನ್ಸರ್ ಡಿಟೆಕ್ಟ್ ಆಗುತ್ತೆ. ಎಂಡೋಮೆಟ್ರಿಯಲ್ ಕ್ಯೂರೋಟೈಸ್ ಏನಾದರೂ ಸಸ್ಪಿಷಿಯಸ್ ಇದೆ ಅಂದರೆ ಅಲ್ಲಿನಿಂದ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಡಿಟೆಕ್ಟ್ ಆಗುತ್ತೆ. ಸೊ ಇದೆಲ್ಲ ಇಷ್ಟು ಒಂದು ಕೆಲವೊಂದು ಕ್ಯಾನ್ಸರ್ಸ್ಗೆ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ, ಪ್ರೂವೆನ್ ಸ್ಕ್ರೀನಿಂಗ್ ಟೆಸ್ಟ್ ಅಂಡ್ ದಟ್ ಅದು ಸ್ವಲ್ಪ ಬೇಗ ಮಾಡಿದರೆ ಅಂದರೆ ಎರ್ಲಿ ಡಿಟೆಕ್ಷನ್ ಆಗುತ್ತೆ, ಎರ್ಲಿ ಸ್ಟೇಜಲ್ಲಿ ಆಗುತ್ತೆ, ರೆಸ್ಪಾನ್ಸು ಚೆನ್ನಾಗಿರುತ್ತೆ, ಅದು ಕ್ಯೂರು ಮಾಡ್ಬೋದು. ಸೊ ಯೂಶ್ವಲಿ ಹೈಪರ್ ಟೆನ್ಷನು BPಗೆ ಕ್ಯೂರ್ ಇಲ್ಲ, ಕ್ಯಾನ್ಸರ್ಗೆ ಎರ್ಲಿ ಡಿಟೆಕ್ಟ್ ಮಾಡಿದಂದರೆ ಕ್ಯೂರ್ ಇರುತ್ತೆ. ಸೊ ಕ್ಯಾನ್ಸರ್ ಕ್ಯಾನ್ ಬಿ ಕ್ಯೂರ್ಡ್, ನಾಟ್ ದ ಹೈಪರ್ ಟೆನ್ಷನ್ ಆರ್ BP. ಸರ್ ಇವಾಗಲೇ ನೀವು ಹೇಳ್ತಾ ಇದ್ರಿ ಈ ಒಂದು ಕ್ಯಾನ್ಸರ್ಗೆ ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು, ಯಾವ ರೀತಿಯ ಕಾಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಸೊ ಹಾಗೆ ಈಗ ಕ್ಯಾನ್ಸರ್ ಅಂತ ಅಂದರೆ ಬಹಳಷ್ಟು ಜನಕ್ಕೆ ಈ ಒಂದು ಕಿಮೋಥೆರಪಿನ ತೊಗೊಳ್ಬೇಕು ಅನ್ನೋಂತಹ ಒಂದು ಭಯ ಇರುತ್ತೆ. ಸೊ ಎಲ್ಲ ಕ್ಯಾನ್ಸರ್ಗೂ ಕಿಮೋಥೆರಪಿನೇ ಟ್ರೀಟ್ಮೆಂಟ್ ಆಗಿರುತ್ತಾ ಅಥವಾ ಬೇರೆ ಬೇರೆ ಕ್ಯಾನ್ಸರ್ಗೆ ಬೇರೆ ಬೇರೆ ಇರುತ್ತಾ ಹೇಳ್ಬೋದು ಸರ್? ಸೊ ಬ್ರಾಡ್ಲಿ ಹೇಳಿದಂದರೆ ಎಲ್ಲ ಕ್ಯಾನ್ಸರ್ಸ್ಗೂ ಕೀಮೋಥೆರಪಿ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ಸೊ ಕೆಲವೊಂದು ಕ್ಯಾನ್ಸರ್ಸ್ ಎಲ್ಲಿ ಡಿಟೆಕ್ಟ್ ಮಾಡಿದೆ ಅಂದರೆ ಸರ್ಜರಿ ಮಾಡ್ಬೋದು. ಸಿಂಗಲ್ ಮೊಡಾಲಿಟಿ ಅಂತ ಹೇಳ್ತಾರೆ. ಸಿಂಗಲ್ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂದರೆ ಇದು ಸರ್ಜರಿ ಆರ್ ರೇಡಿಯೇಷನ್ ಅಂತ ಮಾಡ್ಬೋದು. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಹೇಳಿದಂದರೆ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಎರ್ಲಿ ಸ್ಟೇಜ್ ವೋಕಲ್ ಕಾರ್ಡ್ ಅಂತ ಬರುತ್ತೆ. ಸೊ ಅಲ್ಲಿ ಇದು ಸರ್ಜರಿಯನ್ನು ಮಾಡ್ಬೋದು, ಇಲ್ಲ ರೇಡಿಯೇಷನನ್ನು ಮಾಡ್ಬೋದು. ಸೊ ಸಿಂಗಲ್ ಮೊಡಾಲಿಟಿ. ಸೊ ಆ ಟೈಮಲ್ಲಿ ಏನು ಕೀಮೋ ಅವಶ್ಯಕತೆ ಇಲ್ಲ. ಸೊ ಕೀಮೋ ಯೂಶ್ವಲಿ ಇಲ್ಲಿ ರೇಡಿಯೇಷನ್ ಪ್ಲಸ್ ಕೀಮೋ ಸರ್ಜರಿ ಅದೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಲೋಕಲಿ ಅಡ್ವಾನ್ಸ್ಡ್ ಟ್ಯೂಮರ್ಸ್, ಎಲ್ಲಿ ಜಾಗದ ಬಾಡಿ ಎನಿ ಪ್ಲೇಸ್ ಇನ್ ದ ಬಾಡಿ ಎನಿ ಕ್ಯಾನ್ಸರಿಂದ. ಸೊ ಲೋಕಲಿ ಅಡ್ವಾನ್ಸ್ಡ್ ಟ್ಯೂಮರ್ಗೂ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಯೂಶ್ವಲಿ ಫಸ್ಟ್ ಸರ್ಜರಿ ಮಾಡೋಕ್ಕಾಗತ್ತಾ ಅಂದರೆ ಸರ್ಜರಿ ಮಾಡ್ತಾರೆ, ಆದಮೇಲೆ ಕೀಮೋ ಕೊಡ್ತಾರೆ, ಆದಮೇಲೆ ರೇಡಿಯೇಷನ್. ಆ ಥರ ಇಲ್ಲ ಅಂದರೆ ಸ್ವಲ್ಪ ದೊಡ್ಡದಾಗಿದೆ ಅಂದರೆ ಫಸ್ಟ್ ಕೀಮೋ ಕೊಟ್ಟು ಸ್ವಲ್ಪ ಸೈಜ್ ಕಡಿಮೆ ಮಾಡಿ ಆದಮೇಲೆ ಆಪ್ರೇಷನ್ ಮಾಡಿ ಆದಮೇಲೆ ಬೇಕಂದರೆ ರೇಡಿಯೇಷನ್ ಕೊಡ್ತಾರೆ. ಸೊ ಸೈಡ್ ಎಫೆಕ್ಟ್ಸ್ ಹೆಂಗಾಗುತ್ತೆ ಅಂದರೆ ಕೀಮೋ ಈಸ್ ಯೂಶ್ವಲಿ ಗಿವನ್ ಥ್ರೂ IV ಲೈನ್, ಒಂದು ಸಲೈನಲ್ಲಿ ಮಿಕ್ಸ್ ಮಾಡಿ ಅದು ಫುಲ್ ಬಾಡಿಗೆಲ್ಲ ಹೋಗುತ್ತೆ. ಸೊ ಕೀಮೋ ಸೈಡ್ ಎಫೆಕ್ಟ್ಸ್ ಹೆಂಗಾಗುತ್ತೆ ಅಂದರೆ ಯೂಶ್ವಲಿ ಸ್ವಲ್ಪ ವೀಕ್ನೆಸ್ ಥರ ಇರುತ್ತೆ, ಬ್ಲಡ್ ಕೌಂಟ್ಸ್ ಕಡಿಮೆ ಆಗುತ್ತೆ. ಆ ಥರ ಕೀಮೋ ಯೂಶ್ವಲಿ ಸಿಸ್ಟಮ್ಯಾಟಿಕ್ ಎಫೆಕ್ಟ್ ಫುಲ್ ಬಾಡಿ ಎಲ್ಲ ಕೆಲಸ ಆಗುತ್ತೆ. ಕೆಲವೊಂದು ಭಯ ಇರುತ್ತೆ, ಈ ಥರ ಹೇರ್ ಫಾಲ್ ಇದೆ ಕೀಮೋ ಕೊಟ್ಟಿದ್ರಂದರೆ ಆ ಥರ ಭಯ ಅಂತ ಇರುತ್ತೆ. ಸೊ ಎಲ್ಲ ಕೀಮೋಕ್ಕೂ ಹೇರ್ ಫಾಲ್ ಆಗಲ್ಲ. ಸೊ ಕೆಲವೊಂದು ಕೀಮೋಕ್ಕೂ ಫಾರ್ ಎಕ್ಸಾಂಪಲ್ ಕೆಲವೊಂದು ಕೀಮೋ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಕೊಡ್ತಾರೋ, ಗೈನಕಲಾಜಿಕಲ್ ಕ್ಯಾನ್ಸರ್ಸ್ ಅಂತ ಕೆಲವೊಂದು ಕೀಮೋ ಕೊಡ್ತಾರೆ. ಆ 1-2 ಕೀಮೋಕ್ಕೆ ಹೇರ್ ಫಾಲ್ ಆ ಥರ ಸೈಡ್ ಎಫೆಕ್ಟ್ಸ್ ಇರೋದು. ಆ್ಯಂಡ್ ಸರ್ಜರಿ ಅಷ್ಟು ಏನು ಈಗ ಹೊಸ ಮಿಷನ್ಸ್ ಎಲ್ಲ ಬಂದಿದೆ, ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಎಲ್ಲ ಇದೆ. ಸೊ ಕ್ಯಾನ್ಸರ್ದಿಂದನೂ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಇದೆ. ಅದರಿಂದ ಜಾಸ್ತಿ ಹಾಸ್ಪಿಟಲ್ ಸ್ಟೇನೂ ಅವಶ್ಯಕತೆ ಇಲ್ಲ, ಸರ್ಜರೀಸು ಸ್ವಲ್ಪ ಸೈಡ್ ಎಫೆಕ್ಟ್ಸು ಕಡಿಮೆ ಆಗಿದೆ. ಸೊ ನೆಕ್ಸ್ಟು ರೇಡಿಯೇಷನ್ ಇದಕ್ಕೆ ಮುಂಚೆ ನಮ್ಮ 2D ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾಯಿದೆ, ಆವಾಗಿಂದ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇದೆ. ಸೊ ಈಗ ಹೊಸಾಗ IMRT ಇಂಟೆನ್ಸಿವ್ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ, ಇಮೇಜ್ ಗೈಡೆಡ್ ರೇಡಿಯೋಥೆರಪಿ, ಈಗ ಹೊಸ ಲೈಕ್ ಕಂಪೇರ್ ಟು 5G ಫೋನ್ ಥರ 2G ಫೋನ್ದಿಂದ 5G ಫೋನ್ ಥರ ರೇಡಿಯೇಷನು ಅಡ್ವಾನ್ಸ್ ಆಗಿದೆ. ಸೊ ಈ ಅಡ್ವಾನ್ಸ್ಡ್ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಎಲ್ಲಿ
ಟ್ಯೂಮರ್ ಇದೆಯೋ ಅಲ್ಲಿಗೂ ಜಾಸ್ತಿ ರೇಡಿಯೇಷನ್ ಕೊಟ್ಟು ಪಕ್ಕ ಇರೋದು ಜಾಗದಲ್ಲಿ ಕಡಿಮೆ ರೇಡಿಯೇಷನ್ ಹೋಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ರೇಡಿಯೇಷನ್ ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗುತ್ತೆ. ಸೊ ಇದು ಎಲ್ಲರಿಗೂ ಭಯ ಏನೋ ಅವಶ್ಯಕತೆ ಇಲ್ಲ, ಈ ಟ್ರೀಟ್ಮೆಂಟ್ ಕೊಟ್ಟೋದಂದರೆ ಇಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ, ಅಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ, ಆ ಯೋಚನೆ ಏನೋ ಅವಶ್ಯಕತೆ ಇಲ್ಲ. ಈಗ ಕರೆಂಟ್ ವರ್ಲ್ಡಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಜಾಸ್ತಿ ಅಡ್ವಾನ್ಸಸ್ಮೆಂಟ್ ಬಂದಿದ್ದಾರೆ, ಸೈಡ್ ಎಫೆಕ್ಟ್ಸ್ ಎಲ್ಲ ಕಡಿಮೆ ಆಗಿದೆ. ಸೊ ಅರ್ಲಿ ಡಿಟೆಕ್ಷನ್ ವಿಲ್ ಮೇಕ್ ಎರ್ಲಿ ಸ್ಟೇಜಸ್ ಆ್ಯಂಡ್ ಕ್ಯೂರ್ ವಿಲ್ ಆಲ್ಸೋ ಬಿ ಮೋರ್. ಲೇಟ್ ಏನೂ ಆಗಲ್ಲ ಅಂತ ಬಿಟ್ಟಿದ್ರೆ ಅಂದರೆ ಅದು ದೊಡ್ಡದಾಗಿ ಕ್ಯೂರ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಟ್ರೀಟ್ಮೆಂಟು ಮಲ್ಟಿಮೊಡಾಲಿಟಿ ಟ್ರೀಟ್ಮೆಂಟು ಕೊಡಬೇಕಾಗತ್ತೆ. ಓಕೆ. ಸೊ ಹಾಗೆ ಸರ್, ಇವಾಗ ಕ್ಯಾನ್ಸರ್ನ ಬಗ್ಗೆ ಏನಾದರೂ ಮಿತ್ಸ್ಗಳಿರೋದನ್ನು ಹೇಳ್ಬೋದು ಸರ್? ಸೊ ಕೆಲವೊಂದು ಮಿತ್ಸು ಎಲ್ಲರಿಗೂ ಇದೆ. ಸೊ ಏನಂದರೆ ಕೆಲವೊಂದು ಕೇಳ್ತಾರೋ, ಸರ್ ನಮ್ಗೆ ಅಪ್ಪಕ್ಕಿದೆ, ಅಮ್ಮಕ್ಕಿದೆ, ತಾಯಿಗಿದೆ, ನಮಗೂ ಕ್ಯಾನ್ಸರ್ ಸ್ಪ್ರೆಡ್ ಆಗತ್ತಾ ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರೇ ತೊಗೊಂಡಿದ್ರೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಹೆರಿಟರಿ ಕ್ಯಾನ್ಸರ್ಸು ಇದೆ. ಸೊ 100 ಪೇಷಂಟ್ಸ್ ನೋಡಿದ್ರೆ ಅಂದರೆ 10 to 20% ಪೇಷಂಟ್ಸ್ಗೆ ಅದು ಜೀನ್ ಮ್ಯೂಟೇಷನ್ಸ್ ಪಾಸಿಟಿವ್ ಇರುತ್ತೆ, ಲೈಕ್ BRCA1, BRCA2. ಸೊ ಅದು ಆ ಥರ ಪೇಷಂಟ್ಸ್ಗೆ ಕ್ಯಾನ್ಸರ್ಸ್ ಜೆನೆಟಿಕಲಿ ಹೆರಿಡಿಟ್ರಿ ಸ್ಪ್ರೆಡ್ ಆಗುತ್ತೆ. ಅದು ಥರ ಎಲ್ಲರಿಗೂ ಆ ಥರ ಸ್ಪ್ರೆಡ್ ಆಗೋದಿಲ್ಲ. ಸೊ ಹೆರಿಡಿಟ್ರಿ ಕ್ಯಾನ್ಸರ್ಸು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಸ್ವಲ್ಪ ಕಡಿಮೆ ಇದೆ. ಸೊ ಆ ಥರ ಪೇಷಂಟ್ಸ್ ಆಲ್ರೆಡಿ ಜೀನ್ಸ್ ಡಿಟೆಕ್ಟ್ ಆಗಿದೆ ಅಂದರೆ ಸೊ ಅದು ಅವ್ರ ಮಕ್ಕಳು ಎರ್ಲಿಯೇ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಕೊಂಡು ಅದು ಎರ್ಲಿ ಸ್ಟೇಜಸಲ್ಲೇ ಡಿಟೆಕ್ಟ್ ಮಾಡ್ಬೋದು. ಸೊ ಹೆರಿಡಿಟ್ರಿ ಜೀನ್ಸ್ ಇದೆ ಅಂದ್ರೂ ಎಲ್ಲರಿಗೂ ಕ್ಯಾನ್ಸರ್ ಸ್ಪ್ರೆಡ್ ಆಗೋದು ಚಾನ್ಸಸ್ ಇಲ್ಲ. ಸೊ ಲೈಕ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಹೆರಿಡಿಟ್ರಿ ಕ್ಯಾನ್ಸರ್ಸ್ ಇದೆ, ಕೋಲೋರೆಕ್ಟಲ್ ಕ್ಯಾನ್ಸರ್ಸಲ್ಲಿ ಹೆರಿಡಿಟ್ರಿ ಕ್ಯಾನ್ಸರ್ಸ್ ಇದೆ, ಎಂಡೋಮೆಟ್ರಿಯಲಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಇದೆ. ಸಿಂಡ್ರೋಮ್ಸ್ ಇರುತ್ತೆ, ಆ ಸಿಂಡ್ರೋಮ್ಸಿಂದ ಕೆಲವರೆಗೂ ಸ್ವಲ್ಪ ಕ್ಯಾನ್ಸರ್ ಸ್ಪ್ರೆಡ್ ಆಗಿ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಅಲ್ಲೇ 100% ಅವ್ರ ಕ್ಯಾನ್ಸರ್ಸ್ ಬರುತ್ತೋ ಅಂತ ಹೇಳೋದು ಕಷ್ಟ. ಓಕೆ ಸರ್, ಹಾಗೆ ಈಗ ಕ್ಯಾನ್ಸರ್ ಡಿಟೆಕ್ಟ್ ಆಗಿರುತ್ತೆ, ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಅದಾದ ನಂತರದಲ್ಲಿ ಅವರ ಲೈಫ್ ಸ್ಟೈಲ್ ಆಗಿರ್ಬೋದು ಹೇಗಿರಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದು ಸರ್ ಜನರಿಗೆ? ಸೊ ಯೂಶ್ವಲಿ ಕ್ಯಾನ್ಸರ್ಸ್ ಪೇಷಂಟ್ಸ್ ಅಂದರೆ ನಾಟ್ ಜಸ್ಟ್ ಟ್ರೀಟ್ಮೆಂಟ್ ಒಂದೇ ಟ್ರೀಟ್ಮೆಂಟ್ ಕೊಟ್ಟೆ ಕ್ಯಾನ್ಸರ್ಗೂ ರೇಡಿಯೇಷನೋ ಕೀಮೋ ಸರ್ಜರಿ ಏನಾದರೂ ಕೊಟ್ಟು ಅದು ಕಡಿಮೆ ಮಾಡೋದೇ ನಮ್ಮ ಕೆಲಸ ಇಲ್ಲ. ಸೊ ಅವರ ಎಮೋಷ್ನಲ್ ಸಪೋರ್ಟು, ಫ್ಯಾಮ್ಲಿ ಸಪೋರ್ಟು ಇದೆಲ್ಲನೂ ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ಅವ್ರಿಗೂ ರೇಡಿಯೇಷನ್ ಮುಂಚೆಯಿಂದ ಪ್ರಿಹ್ಯಾಬಿಲಿಟೇಷನ್, ಸೊ ಈ ಕ್ಯಾನ್ಸರ್ ಔಟ್ಕಮ್ ಇನ್ಕ್ರೀಸ್ ಮಾಡೋದಕ್ಕೂ ಟ್ರೀಟ್ಮೆಂಟ್ ಮುಂಚೆದಿಂದನೂ ಇವರಿಗೂ ಸೈಕಲಾಜಿಕಲ್ ಕೌನ್ಸಿಲಿಂಗು, ನ್ಯೂಟ್ರಿಷನಲ್ ಅಸೆಸ್ಮೆಂಟು, ಹೆಂಗೆ ಫಿಸಿಯೋಥೆರಪಿ, ಹೆಂಗೆ ಥರ ಕ್ಯಾನ್ಸರ್ಗೆ ಬೇಕಾದ ಆ ಥರದೆಲ್ಲ ಆ ಸಪ್ರೇಟ್ ಅಲೈಡ್ ಸೈನ್ಸಸ್ ಬ್ರಾಂಚಸ್ ಎಲ್ಲ ಇನ್ವಾಲ್ವ್ ಮಾಡಿ ಆ ಔಟ್ಕಮ್ ಇನ್ಕ್ರೀಸ್ ಮಾಡ್ಬೋದು. ಸೊ ಅದೇ ಥರ ರೇಡಿಯೇಷನ್ ಟ್ರೀಟ್ಮೆಂಟ್ ಆದಮೇಲೂ ಈ ಪೇಷಂಟ್ಸ್ ಎಲ್ಲ ನಾರ್ಮಲ್ ಲೈಫ್ ಮಾಡಬಹುದು. ಸೊ ಎರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದ್ರೆ ಅಂದರೆ ಒಂದು ಸಿಂಗಲ್ ಮೊಡಾಲಿಟಿ ಟ್ರೀಟ್ಮೆಂಟ್ ಕೊಡ್ತಾರೋ ಆದಮೇಲೆ ಅವ್ರು ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗತ್ತೆ. ಸೊ ಕ್ಯಾನ್ಸರ್ ಸರ್ವೈವರ್ಸ್ ಅಂತ ಒಂದಿದೆ. ಸೊ ಯೂಶ್ವಲಿ ಕ್ಯಾನ್ಸರ್ಸ್ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಪೇಷಂಟ್ಸ್ ಎಲ್ಲ ಫಾಲೋಅಪ್ ಇರ್ತಾರೆ. ಕೆಲವೊಂದು ಪೇಷಂಟ್ಸು 10 years, 20 years, 30 years ಇನ್ನೊಂದು ಮೇಲೆ, ಅನ್ಲೆಸ್ ಅದರ್ ರೀಸನ್ಸ್ಗಾಗ ದೇ ಮೈಟ್ ಹ್ಯಾವ್ ಲೆಫ್ಟ್ ಅಸ್, ಬಟ್ ಒಳಗಡೆ ದೇ ಮೈಟ್ ಹ್ಯಾವ್ ಲೆಡ್ ಎ ನಾರ್ಮಲ್ ಲೈಫ್. ಸೊ ಈ ಮಿತ್ತೇನೆಂದರೆ ಕ್ಯಾನ್ಸರ್ಸ್ ಆದಮೇಲೆ ನಾರ್ಮಲ್ ಲೈಫ್ 100% ಲೀಡ್ ಮಾಡೋಕ್ಕಾಗತ್ತೆ. ಹೆಂಗೆಂದು ಪ್ರಿಹ್ಯಾಬಿಲಿಟೇಷನ್ ತಗೊಂಡು ಆದಮೇಲೆ ಫಾಲೋಅಪ್ಲ ಇರಬೇಕು. ಸೊ ಫಾಲೋಅಪ್ಲ ಇರೋದು ಒಂಥರ ಕ್ಯಾನ್ಸರು ಟ್ರೀಟ್ಮೆಂಟೇ. ಸೊ ಕೆಲವೊಂದು ಫಸ್ಟ್ ವರ್ಷದಿಂದ ಯೂಶ್ವಲಿ 3 to 4 months ಒಂದ್ಸಲ ಡಾಕ್ಟರ್ ಚೆಕ್ ಮಾಡಬೇಕು. ಫಿಸಿಕಲ್ ಎಕ್ಸಾಮಿನೇಷನ್, ಏನಾದರೂ ಸಿಮ್ಟಮ್ಸ್ ಇದೆ ಅಂದರೆ ಅದು ನೋಡ್ತಾರೋ, ಅವಶ್ಯಕತೆ ಇದೆ ಅಂದರೆ ಸ್ಕ್ಯಾನಿಂಗ್ಸ್ ಅದೆಲ್ಲ ಮಾಡ್ತಾರೆ. ಸೊ ಅದೆಲ್ಲ ಮಾಡಿಕೊಂಡು ಏನಾದರೂ ಟ್ಯಾಬ್ಲೆಟ್ಸ್ ತಗೊಂಡು ಯು ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫು ಮಾಡೋಕ್ಕಾಗತ್ತೆ. ಓಕೆ ಸರ್, ಹಾಗಾದರೆ ಈಗ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋದಕ್ಕೆ ನಾವು ಏನು ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಹೇಳ್ಬೋದು ಸರ್? ಸೊ ಕ್ಯಾನ್ಸರ್, ಆ್ಯಸ್ ಐ ಸೆಡ್, ಕ್ಯಾನ್ಸರ್ ಕ್ಯಾನ್ ಬಿ ಪ್ರಿವೆಂಟೆಡ್ ಆ್ಯಂಡ್ ಕ್ಯೂರ್ಡ್. ಸೊ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಮಾಡಿದ್ರೆ ಕ್ಯೂರ್ ಈಸಿ ಇರುತ್ತೆ. ಪ್ರಿವೆನ್ಷನ್ ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ಇನ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸು, ಸರ್ವೈಕಲ್ ಕ್ಯಾನ್ಸರ್ಸ್ ಅಂದರೆ ಇಸ್ ಮೋಸ್ಟ್ ಕಾಮನ್ ಕಾಸಸ್ HPV ವೈರಸ್. ಸೊ HPV ವೈರಸ್ಸು ಫ್ರಮ್ 9 to 13 years ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರಿಗೂ ಕೊಟ್ಟಿದ್ದೀರ ಅಂದರೆ ಗರ್ಲ್ಸ್ದಿಂದ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಬರಲ್ಲ, ಗೈನಕಲಾಜಿಕಲ್ ಸರ್ವೈಕಲ್ ಕ್ಯಾನ್ಸರ್ಸು ಬರಲ್ಲ. ಬಾಯ್ಸಿಂದ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಜೆನೆಟಲ್ ವಾರ್ಡ್ಸ್, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಆ್ಯಂಡ್ ಆ್ಯನಲ್ ಕ್ಯಾನ್ಸರ್ಸು. ಸೊ ಈ ವ್ಯಾಕ್ಸಿನ್ 9 to 13 years ಏಜಲ್ಲಿ ಕೊಟ್ಟಿದ್ರೆ ಅಂದರೆ, ಸೊ ಯೂಶ್ವಲಿ ದ ವೈರಸ್ ವಿಲ್ ಟೇಕ್ ಸಮ್ ಇಯರ್ಸ್ ಟು ಡೆವಲಪ್ ದ ಕ್ಯಾನ್ಸರ್ಸ್. ಅದು ಯೂಶ್ವಲಿ 25 ಆದಮೇಲೆ ಏಜ್ ಆದಮೇಲೆ ಕ್ಯಾನ್ಸರ್ಸ್ ಎಲ್ಲ ಬರುತ್ತೆ. ಅದಕ್ಕೋಸ್ಕರನೇ ವ್ಯಾಕ್ಸಿನ್ ಈ ಚಿಕ್ಕ ವಯಸ್ಸಲ್ಲಿ ಕೊಡ್ತಾರೆ. ಸೊ ಅದು ಒಂದು ಪ್ರಿವೆನ್ಷನ್ ಮಾಡೋಕ್ಕೂ ವ್ಯಾಕ್ಸಿನ್ನಿಂದ ಮಾಡ್ತಾರೆ. ಆ್ಯಂಡ್ ಅರ್ಲಿ ಸ್ಕ್ರೀನಿಂಗ್.
ಸೊ ಯೂಶ್ವಲಿ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಚೇಂಜಸ್ಸು ಸ್ವಲ್ಪ ಕಡಿಮೆ ಸ್ಟ್ರೆಸ್ಸು ಇದೆಲ್ಲ ಕಡಿಮೆ ಮಾಡೋಕ್ಕಾಗುತ್ತೆ. ಫ್ರಮ್ ಫಿಸಿಕಲ್ ಆ್ಯಕ್ಟಿವಿಟೀಸ್, ಸೆಡೆಂಟ್ರಿ ಲೈಫ್ ಈಸ್ ಎ ರಿಸ್ಕ್ ಫ್ಯಾಕ್ಟರ್ ಫಾರ್ ನಾಟ್ ಜಸ್ಟ್ ಫಾರ್ ಕ್ಯಾನ್ಸರು. ಈ ಒಬೇಸಿಟಿ ಇನ್ಕ್ರೀಸ್ ಆಗ್ತಾ ಇದೆ ಆ್ಯಂಡ್ ದಟ್ ವಿಲ್ ಲೀಡ್ಸ್ ಟು ಡಯಾಬಿಟಿಸು, ಹೈಪರ್ ಟೆನ್ಷನು, ಇದೆಲ್ಲ ಸ್ಟ್ರೋಕು, ಹಾರ್ಟ್ ಪ್ರಾಬ್ಲಮ್ಸ್ ಇದೆಲ್ಲ ಇನ್ಕ್ರೀಸ್ ಆಗ್ತದೆ. ಸೊ ಲೈಫ್ ಸ್ಟೈಲ್ ಚೇಂಜಸ್, ಸೆಡೆಂಟ್ರಿ ಲೈಫ್ ಸ್ಟೈಲ್ದಿಂದ ಸಮ್ ಫಿಸಿಕಲ್ ಆ್ಯಕ್ಟಿವಿಟೀಸು, ಏರೋಬಿಕ್ ನಾನ್ ಏರೋಬಿಕ್ ಅವರಿಷ್ಟ ಅದೆಲ್ಲ ಮಾಡಿದ್ರೆ ಅಂದರೆ ಸ್ವಲ್ಪ ಎಲ್ಲ ನಾನ್ ಕಮ್ಯುನಿಕಬಲ್ ಡಿಸೀಸ್ ರಿಸ್ಕ್ ಕಡಿಮೆ ಆಗುತ್ತೆ. ಓಕೆ ಸರ್, ಇಷ್ಟೊತ್ತು ಕ್ಯಾನ್ಸರ್ನ ಕುರಿತಂತೆ ಹಲವಾರು ಮಾಹಿತಿಗಳನ್ನ ತಿಳಿಸಿರಿ. ಸೊ ಆದರೂ ಕೂಡ ಈಗ ನೀವು ಹೇಳಿದಾಗೆ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ತುಂಬಾ ಈ ಕ್ಯಾನ್ಸರ್ ಹೆಚ್ಚಾಗ್ತದೆ ಅಂತ ಹೇಳಿದ್ರಿ. ಸೊ ಹಾಗಾದರೆ ಈಗ ನಮ್ಮ ಕೇಳುಗರಿಗಾಗಿ ಈ ಒಂದು ಕ್ಯಾನ್ಸರ್ನ ಕುರಿತಂತೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸೊ ಕ್ಯಾನ್ಸರು ಪ್ರಿವೆನ್ಷನ್ ಮಾಡೋದು ಹೆಂಗಾಗುತ್ತೆ ಅಂದರೆ ಯೂಶ್ವಲಿ ಬ್ಯಾಲೆನ್ಸ್ಡ್ ಡೈಟ್, ಅಂದರೆ ವಿ ಶುಡ್ ಈಕ್ವಲಿ ಈಟ್ ಲೀಫಿ ವೆಜಿಟೇಬಲ್ಸು, ನಾನ್ ವೆಜ್ ಲೈಕ್ ಲಿಮಿಟೆಡ್ ಅಮೌಂಟ್, ನಾಟ್ ರೆಡ್ ಮೀಟ್ ಈಸ್ ಅಗೇನ್ ಎ ಕ್ಯಾನ್ಸರೋಜೆನಿಕ್ ಏಜೆಂಟು. ಸೊ ಲಾಟ್ ಆಫ್ ಪ್ಲೆಂಟಿ ಆಫ್ ವಾಟರ್ ಹೈಡ್ರೇಷನ್ ಇರಬೇಕು. ಇಟ್ ವಿಲ್ ಹೆಲ್ಪ್ಸ್ ಇನ್ ನಾಟ್ ಜಸ್ಟ್ ಟು ಪ್ರಿವೆಂಟ್ ಕ್ಯಾನ್ಸರ್, ಫಾರ್ ದ ಬಾಡಿ ರಿಜುವಿನೇಷನ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸು, ಯೋಗ, ಎಲ್ಲರೂ ಹ್ಯಾಪಿಯಾಗಿ ಇರಬೇಕು. ಅದೇ ದಟ್ ಈಸ್ ಎ ಪ್ಲಸ್ ಪಾಯಿಂಟ್ ಫಾರ್ ದ ಬಾಡಿ. ಇಟ್ ವಿಲ್ ಗಿವ್ ಲಾಟ್ ಆಫ್ ಐಡಿಯಾಸ್, ನಾಟ್ ಜಸ್ಟ್ ಪ್ರಿವೆಂಟ್ ಕ್ಯಾನ್ಸರ್. ಅದರ್ ನಾನ್ ಕಮ್ಯುನಿಕಬಲ್ ಡಿಸೀಸಿಂದ ಲೈಕ್ ಡ್ರಿಂಕ್ ಆಫ್ ಲಾಟ್ ಆಫ್ ವಾಟರ್, ಫುಡ್ ಹ್ಯಾಬಿಟ್ಸ್, ಬ್ಯಾಲೆನ್ಸ್ಡ್ ಡೈಟ್, ಈಕ್ವಲ್ ಅಮೌಂಟ್ ಆಫ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಅದರ್ ಮೈಕ್ರೋನ್ಯೂಟ್ರಿಯೆಂಟ್ಸು. ಸೊ ಇದೆಲ್ಲ ಜಸ್ಟ್ ಪ್ರಿವೆಂಟ್ ಕ್ಯಾನ್ಸರು. ಅದರ್ ನಾನ್ ಕಮ್ಯುನಿಕಬಲ್ ಡಿಸೀಸ್ದಿಂದನೂ ನಮಗೂ ಪ್ರೊಟೆಕ್ಷನ್ ಬರುತ್ತೆ. ಇಷ್ಟೊತ್ತು ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಸೊ ಕ್ಯಾನ್ಸರ್ನ ಕುರಿತಂತೆ ಹಲವಾರು ಮಾಹಿತಿಗಳನ್ನ ತಿಳಿಸಿರಿ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಇಷ್ಟೊತ್ತು ಸುದರ್ಶನ್ ಗುಪ್ತಾ ಸರ್ ನಮ್ಮ ಜೊತೆಗೆ ಮಾತಾಡ್ತಾ ಕ್ಯಾನ್ಸರ್ನ ಕುರಿತಂತೆ ಹಲವಾರು ಮಾಹಿತಿಗಳನ್ನ ತಿಳಿಸಿರು. ಇವತ್ತಿನ ಕಾರ್ಯಕ್ರಮ ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕ್ಯಾನ್ಸರ್ನ ಕುರಿತಾದ ವಿಶೇಷವಾದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.